ಎಲ್ಲರಿಗೂ ಬೆಳಗಿನ ಶುಭೋದಯ. ಯಾಕಪ್ಪ ಗಡಿಯಾರ ತೋರಿಸ್ತಾ ಇದ್ದಾರೆ ಇವರು, ಏನು ಮಾಡ್ತಾ ಇದ್ದಾರೆ ಇವರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ, ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಂದು ಬೆಳಗ್ಗೆ ಬೇಗ ಇದ್ದಿದ್ವಿ. ಸ್ವಲ್ಪ ಆಚೆ ಬಂದು ನೋಡಿದರೆ ಆಲ್ರೆಡಿ ರಂಗೋಲಿ ಬೇರೆ ಇಟ್ಬಿಟ್ಟಿದ್ದಾರೆ. ನಾನು ಕೂಡ ಇನ್ನೂ ಇಟ್ಟಿಲ್ಲ ನೋಡಿ, ಇನ್ನೂ ಎಷ್ಟು ಕತ್ಲಿದೆ. ಅಷ್ಟು ಬೇಗ ಎದ್ಬಿಟ್ಟಿದ್ದೀನಿ ಅಲ್ವಾ ನೋಡಿ, ಯಾರು ಕೂಡ ಎದ್ದಿಲ್ಲ. ಸರಿ, ಇವಾಗ ಅವ್ರು ಇಟ್ಟಾಯಿತು, ಇವಾಗ ನಾನು ಇಡಬೇಕಲ್ವಾ, ಬೇಗ ಬೇಗ ಕೆಲಸ ಎಲ್ಲ ಮಾಡ್ಕೋಬೇಕು ಅಂತೇಳಂದ್ಬಿಟ್ಟು ಕೆಳಗಿಳಿದು ಬಂದೆ ಫ್ರೆಶ್ ಅಪ್ ಆಗಿಬಿಟ್ಟು. ಇವಾಗ ಆ ಕಡೆ ಈ ಕಡೆ ಬಂದು ನೋಡ್ತೀನಿ, ಎಲ್ಲ ಖಾಲಿ ಖಾಲಿ. ಸ್ವಲ್ಪ ಭಯ ಕೂಡ ಆಗ್ತಾಯಿತ್ತು, ಯಾಕೆಂದರೆ ಏರಿಯಾದಲ್ಲಿ ನಾನು ಒಬ್ಬಳೇ ಇದ್ದೀನಿ ಅಲ್ವಾ, ಯಾರು ಕೂಡ ಬೇರೆ ಇಲ್ಲ. ಸರಿ, ಬೇಗ ಮುಗಿಸ್ಕೊಂಡು ಒಳಗೆ ಹೋಗ್ಬಿಡೋಣ ಅಂತೇಳಿ ಅಂದ್ಬಿಟ್ಟು ಕಸ ಗುಡಿಸಿ ನೀರು ಹಾಕಿದ್ದೆಲ್ಲ ಆಯಿತು. ಅದಾದಮೇಲೆ ರಂಗೋಲಿ ಕೂಡ ಇಟ್ಟೆ. ರಂಗೋಲಿ ಹೇಗೆ ಬಂದಿದೆ ಏನೋ ಗೊತ್ತಿಲ್ಲ, ನನಗೆ ಬಂದಷ್ಟು ಹಾಕಿದ್ದೀನಿ, ಆದರೂ ಸ್ವಲ್ಪ ಓಕೆ ಪರವಾಗಿಲ್ಲ ಅಂತ ಅನ್ಕೋತೀನಿ. ರಂಗೋಲಿ ಎಲ್ಲ ಹಾಕಿದ ಮೇಲೆ ಇನ್ನೇನು ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕಲ್ವಾ, ಅದಕ್ಕೋಸ್ಕರ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಪೂಜೆ ಕೂಡ ಆಯಿತು. ಅಷ್ಟೊತ್ತಿಗೆ ಬೆಳಕಾಗಿ ಹೋಗ್ಬಿಟ್ಟಿತ್ತು. ಸರಿ, ಇವಾಗ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿದ್ದಾಯಿತು. ನೋಡಿ ಹೇಗೆ ಕಾಣಿಸ್ತಾ ಇದ್ದಾಳೆ. ಸುಮ್ಮನೆ ಒಂದು ಕಡೆ ನಿಲ್ಲೆ ಅಂತ ಹೇಳಂದರೆ ಫುಲ್ ಖುಷಿಗೆ ಸುತ್ತಾ ಇದ್ದಾಳೆ. ಅದಾದಮೇಲೆ ನಾನು ಕೂಡ ರೆಡಿ ಆಗಿಬಿಟ್ಟು ಬಂದೆ. ನನ್ನ ಔಟ್ಫಿಟ್ ಹೀಗಿದೆ. ಇಬ್ಬರೂ ರೆಡಿಯಾಗಿ ಅವ್ರ ಪಪ್ಪಂಗೆ ವೆಯ್ಟ್ ಮಾಡ್ತಾಯಿದ್ವಿ. ಅವ್ರ ಪಪ್ಪನೂ ಆಲ್ರೆಡಿ ರೆಡಿಯಾಗಿದ್ದರು. ಇನ್ನೇನು ಎಲ್ಲ ರೆಡಿಯಾಗಿಬಿಟ್ಟು ಇಲ್ಲಿಂದ ಮನೆ ಬಿಟ್ಟಿದ್ದಾಯಿತು. ಇವಾಗ ನಮ್ಮ ಹಸ್ಬೆಂಡು ಸ್ವಲ್ಪ ಮನೆ ಹತ್ರನೇ ಇರೋ ದೇವಸ್ಥಾನಕ್ಕೆ ಫಸ್ಟ್ ಹೋಗಿ ಬಂದುಬಿಡೋಣ ಅಂತೇಳಿ ಅಂದರು. ಅದಕ್ಕೋಸ್ಕರ ಗಣೇಶನ ದೇವಸ್ಥಾನ ಇತ್ತು ನಮ್ಮ ಮನೆ ಹತ್ರ, ಅಲ್ಲಿಗೆ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಪ್ರಸಾದ ಅದು ಕೊಟ್ಟರು. ಅದನ್ನ ತಿಂದ್ಕೊಂಡು ಮತ್ತೆ ನಾವು ಬೇರೆ ಕಡೆ ಹೋಗೋದಿತ್ತಲ್ವ, ಅಲ್ಲಿಗೆ ಹೊರಟಿದ್ದಾಯಿತು. ಇವಾಗ ನಾವು ಕೈವಾರಕ್ಕೆ ಹೋಗ್ಬೇಕಲ್ವಾ, ಯಲಹಂಕದಿಂದ ಕೈವಾರಕ್ಕೆ 69 ಕಿಲೋಮೀಟರ್ ಏನೋ ಆಗುತ್ತೆ. ಅದು 1.5 ಅವರ್ ಜರ್ನಿ ಅಂತ ಹೇಳ್ತಾರೆ, ಬಟ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇವಾಗ ನಾವಿಬ್ರೂ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಫುಲ್ಲು ಪ್ಯಾಕಪ್ ಆಗಿ ನನ್ನ ಮಗಳು ನೋಡಿ ಹೇಗೆ ಕೂತಿದ್ದಾಳೆ. ಅದಾದಮೇಲೆ ಸ್ವಲ್ಪ ಹಶ್ವಾಗ್ತಿದೆ ಮಮ್ಮಿ, ಏನಾದರೂ ಸ್ವಲ್ಪ ತಿಂದ್ಕೊಳ್ಳೋಣ ಅಂತ ಹೇಳಿದ್ಲು. ಸರಿ ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಇವಾಗ ಸ್ವಲ್ಪ ಬ್ರೇಕ್ಫಾಸ್ಟ್ ತಿಂದಿದ್ದಾಯಿತು. ಅಪ್ಪ ಮಗಳು ಇಬ್ಬರು ಸೇರಿಕೊಂಡು ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡ್ತಾಯಿದ್ದಾರೆ ಎಲ್ರಿಗೂ. ಯಾರ್ಯಾರು ಅವರಿಗೆಲ್ಲ ವಿಶ್ ಮಾಡಿದ್ರು ಅವರಿಗೆಲ್ಲ ವಿಶ್ ಮಾಡಿದರು. ನೆಕ್ಸ್ಟ್ ನಾವು ಮತ್ತೆ ಹೊರಟ್ವಿ. ನೋಡಿ ಎಷ್ಟು ಮಂಜಿದೆ ಅಂತೇಳಿ, ಅಂದರೆ 8 ಆಗಿರ್ಬೇಕು ಅನಿಸುತ್ತೆ. ಅಷ್ಟೊತ್ತಾದರೂ ಕೂಡ ತುಂಬ ಮಂಜಿತ್ತು. ಫೈನಲಿ ನಾವು ಕೈವಾರ ಬೆಟ್ಟಕ್ಕೆ ತಲುಪಿದ್ದಾಯಿತು. ನೋಡಿ, ಇದು ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಫುಲ್ ಹಬ್ಬದ ಕಳೆ ಥರನೇ ಇದ್ದಿದ್ದು. ನಮಗೆಲ್ಲೋ ಹಬ್ಬಕ್ಕೆ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ನಾನು ನನ್ನ ಮಗಳು ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಹೇಗಿದೆ ನೇಚರ್ ಅಂತ ಹೇಳಂದರೆ, ಸ್ಟಾರ್ಟಿಂಗು ಫುಲ್ಲು ಖುಷಿಯಾಗತ್ತಾ ಇದ್ದೀವಿ, ಮುಂದೆ ಹೇಗಿದೆಯೋ ಗೊತ್ತಿಲ್ಲ. ನೋಡಿ ವ್ಯೂಸ್ ಹೇಗೆ ಕಾಣಿಸ್ತಾ ಇದೆ ಮೇಲಿಂದನ. ನೋಡಿ ಝೂಮ್ ಹಾಕಿದ್ರು ಕೂಡ ಎಷ್ಟು ಮನೆಗಳಿದೆ ನೋಡಿ, ಯಾವ ಥರ ಕಾಣಿಸ್ತಾ